ಪ್ರಿಯ ವೀಕ್ಷಕರೇ ನಮಸ್ಕಾರ. ರಾಜಕೀಯ ವಲಯದಲ್ಲಿ ಸದ್ಯ ಚಾಲ್ತಿಯಲ್ಲಿರೋ ಸುದ್ದಿಗಳ ಪೈಕಿ ಅತಿ ಹೆಚ್ಚಾಗಿ ಕೇಳ್ತಿರೋ ಮತ್ತೊಂದು ಸುದ್ದಿನ ಈ ಬೈ ಎಲೆಕ್ಷನ್. ಉಪಚುನಾವಣೆಗೆ ಚುನಾವಣಾ ಆಯೋಗ ಇನ್ನೂ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ನಿಜ, ಆದರೆ ಟಿಕೆಟ್ ಕೇಳೋದಕ್ಕೆ ಅಂತ ತಮ್ಮ ಕ್ಯಾಲೆಂಡರನ್ನು ತಾವೇ ಸಿದ್ಧಗೊಳಿಸಿಕೊಂಡಿದ್ದಾರೆ ಆಕಾಂಕ್ಷಿಗಳು. ಈ ಕಾರಣಕ್ಕಾಗಿಯೇ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯಲ್ಲಿ ಟಿಕೆಟ್ ತಾಲೀಮು ಶುರುವಾಗಿದೆ. ಇನ್ನು ಮಾಜಿ ಶಾಸಕರುಗಳು, ಪಕ್ಷಕ್ಕಾಗಿ ದುಡಿದವರು ಸರತಿ ಸಾಲಲ್ಲಿ ನಿಂತು ಕಣ್ಣು ಬಿಡ್ತಾ ಇದ್ರೆ, ವಾರದಲ್ಲಿ 2 ದಿನ ಕ್ಷೇತ್ರದಲ್ಲಿದ್ದರೆ ಇನ್ನುಳಿದ 5 ದಿನ ಬೆಂಗಳೂರಿನಲ್ಲಿ ನಾಯಕರ ದುಂಬಾಲು ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಅಂದಹಾಗೆ ಬಸವರಾಜ ಬೊಮ್ಮಾಯಿ 4 ಬಾರಿ ವಿಜಯದ ಮಾಲೆಯನ್ನ ಹಾಕಿಕೊಂಡು ಶಾಸಕ, ಸಚಿವ, ಮುಖ್ಯಮಂತ್ರಿಯೂ ಆದ ಕ್ಷೇತ್ರ ಈ ಶಿಗ್ಗಾಂವಿ. ಈಗ ಶಾಸಕರ ಕುರ್ಚಿಯಿಂದ ಸಂಸದರ ಕುರ್ಚಿಗೆ ಬಸವರಾಜ ಬೊಮ್ಮಾಯಿ ಶಿಫ್ಟ್ ಆಗಿದ್ದಾರೆ ನಿಜ, ಆದರೆ ಈ ಶಾಸಕರ ಕುರ್ಚಿಗೆ ಯಾರನ್ನ ಕೂರಿಸ್ತಾರೆ? ಎಂತಿಪ್ಪ ಶಿಗ್ಗಾಂವಿಯಲ್ಲೇ ಈ ಬಾರಿ ಅದೇ ಬೊಮ್ಮಾಯಿ ತಮ್ಮ ಮಗನನ್ನ ಈ ಮೂಲಕ ರಾಜಕೀಯಕ್ಕೆ ಪರಿಚಯಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಇದಕ್ಕೆ ಹೈಕಮಾಂಡ್ ಒಪ್ಪುತ್ತಾ? ರಾಜ್ಯ ನಾಯಕರ ನಿರ್ಧಾರಗಳೇನು? ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶಿಗ್ಗಾಂವಿ ಕ್ಷೇತ್ರದ ಜನ ಬೊಮ್ಮಾಯಿ ನಿರ್ಧಾರಕ್ಕೆ ಜೈ ಅಂತಾರ. ಬಸವರಾಜ ಬೊಮ್ಮಾಯಿ ಪುತ್ರನನ್ನ ರಾಜಕೀಯಕ್ಕೆ ಎಂಟ್ರಿ ಕೊಡಿಸ್ತಿರೋದು ಸತ್ಯನ? ನಿಜಾನೇ ಆಗಿದ್ರೆ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಅಸಲಿಗೆ ಬೊಮ್ಮಾಯಿ ತಮ್ಮ ಪುತ್ರನನ್ನ ರಾಜಕೀಯಕ್ಕೆ ತರ್ತಿರೋದು ನಿಜಾನ? ಭರತ್ ಈಗಾಗಲೇ 2023ರ ವಿಧಾನಸಭೆ ಚುನಾವಣೆ ಮತ್ತು 2024ರ ಲೋಕಸಭೆ ಚುನಾವಣೆಯಲ್ಲಿ ತಂದೆಯ ಪರವಾಗಿ ನಿಂತು ಪ್ರಚಾರ, ಮತಯಾಚನೆ ಅಂತೆಲ್ಲ ಮಾಡಿದ್ದಾರೆ. ಅದೆಷ್ಟು ಮಾಡಿದ್ರೆ ಸಾಕ ರಾಜಕೀಯಕ್ಕೆ ಬರೋದಕ್ಕೆ? ತಂದೆಯ ಬೆಂಬಲ, ತಂದೆಯ ರಾಜಕೀಯ ಲೆಕ್ಕಾಚಾರ, ರಾಜಕೀಯ ಅನುಭವಗಳನ್ನು ನೋಡಿರಬಹುದು, ಕೇಳಿ ತಿಳಿದುಕೊಂಡಿರಲೂಬಹುದು. ಅದಕ್ಕಿಂತ ಮುಖ್ಯವಾಗಿ ಜನ ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯವಾಗುತ್ತೆ. ಆ ಪೈಕಿ ತಮ್ಮ ಪುತ್ರನೇ ಆಗಿರಲಿ ಅಥವಾ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಸಿಕ್ಕರೂ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನನ್ನದು ಎನ್ನೋ ಮಾತುಗಳನ್ನು ಬೊಮ್ಮಾಯಿ ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹಾಗಾದರೆ ನಿಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತಾ? ಆಗ ಬೊಮ್ಮಾಯಿ ಜಾಣ್ಮೆಯ ಉತ್ತರ ನೀಡಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂಥೇಳಿ ಮಾಧ್ಯಮಕ್ಕೊಂದು ಸುದ್ದಿಯನ್ನು ಹರಿಬಿಡ್ತಾರೆ. ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅನ್ನೋದು ಇದಕ್ಕೇನ? ತಡವಾಗಿದ್ದ್ಯಾಕೆ ಜನರಿಗೆ ತಲುಪಬೇಕಾದ ಕೃತಜ್ಞತೆ? ಅಕ್ಷರಶಃ ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅನ್ನೋ ಟೈಟಲ್ ಸದ್ಯ ಈಗಿನ ವಿಷಯಕ್ಕೆ ಸೂಟ್ ಆಗಬಹುದೇನೋ. ಯಾಕಂದ್ರೆ ಲೋಕಸಭಾ ಚುನಾವಣೆ ಮುಗಿದು ಎಷ್ಟು ದಿನಗಳ ಬಳಿಕ ಹಳ್ಳಿಗೆ ತೆರಳಿ ಮತದಾರ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮುಖಾಂತರ ಮತ್ತೆ ಜನಸಂಪರ್ಕ ಶುರು ಮಾಡಿದ್ರ ಬಸವರಾಜ ಬೊಮ್ಮಾಯಿ ಎಂಬ ಚರ್ಚೆಗಳು ಕ್ಷೇತ್ರದಲ್ಲಿ ಹರಿದಾಡ್ತಿವೆ. ಎಲ್ಲೋ ಒಂದ್ ಕಡೆ ನಮಗೂ ಅರೆ ಹೌದಲ್ವಾ ಅಂತ ಅನ್ನಿಸದೇ ಇರುವುದು. ಈ ಕೃತಜ್ಞತೆಯ ಸಭೆಗಳು ಬಹಿರಂಗವಾಗಿ ವಾಹನದ ಮೇಲೆ ಹಳ್ಳಿಗಳಲ್ಲಿ ಊರಿನ ನಟ್ಟ ನಡುವೆ ವಾಹನ ನಿಲ್ಲಿಸಿ ಶುರು ಮಾಡಿದ್ದ ಬೊಮ್ಮಾಯಿಯವರ ಮಾತುಗಳು ಖಂಡಿತ ಚುನಾವಣೆಯ ಪ್ರಚಾರವನ್ನೇ ಹೋಲುವಂತಿತ್ತು ಬಿಡಿ. ಇದೆಲ್ಲ ಲಾಜಿಕ್ಕೋ ಗಿಮಿಕ್ಕೋ ಮತ್ತೊಂದು ಏನೋ ಒಂದು ಅಂದ್ಕೊಳ್ಳೋಣ, ಆದರೆ ಅಸಲಿ ಮ್ಯಾಟರೇ ಬೇರೆ. ಎಲ್ಲಿ ಬೊಮ್ಮಾಯಿಯ ಈ ರೀತಿಯ ಕೃತಜ್ಞತೆಗಳು, ಮತ್ತೊಂದು ಕಡೆ ತಮ್ಮ ಮಗನನ್ನ ರಾಜಕೀಯಕ್ಕೆ ತರ್ತಾರೆ ಅನ್ನೋ ಚರ್ಚೆಗಳು, ಬೊಮ್ಮಾಯಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರ ಲೆಕ್ಕಾಚಾರಗಳು ಕ್ಷೇತ್ರದಲ್ಲಿ ಮತದಾರರ ಮನಸ್ಸಲ್ಲಿ ಗೊಂದಲವನ್ನುಂಟು ಮಾಡಿದೆ. ಬಾಯಿ ಇದ್ದು ಮೂಗನಂತಾದ್ರ ಟಿಕೆಟ್ ಆಕಾಂಕ್ಷಿಗಳು. ಈ ಬಾರಿ ಪಕ್ಷಕ್ಕೆ ದುಡಿದವರ ಬೆನ್ನಿಗೆ ನಿಲ್ಲುತ್ತಾ ಬಿಜೆಪಿ. ಹೌದು, ಎಲ್ಲಿ ಪರ ಇರುತ್ತೋ ಅಲ್ಲಿ ವಿರೋಧವೂ ಇರುತ್ತೆ, ಎಲ್ಲಿ ಸತ್ಯ ಇರುತ್ತೋ ಅಲ್ಲೊಂದು ಸುಳ್ಳು ಇರುತ್ತೆ ಅನ್ನೋ ಹಾಗೆ ಇದೀಗ ಬಸವರಾಜ ಬೊಮ್ಮಾಯಿ ತಮ್ಮ ಪುತ್ರ ಭರತ್ರನ್ನ ರಾಜಕೀಯಕ್ಕೆ ಎಂಟ್ರಿ ಕೊಡಿಸ್ತಿರೋದೇ ನಿಜ ಆಗಿದ್ರೆ, ಈ ಸುದ್ದಿ ಕಿವಿಗೆ ಬಿದ್ದ ಒಂದಷ್ಟು ಬಿಜೆಪಿ ಬೆಂಬಲಿಸೋ ಜನರ ವರ್ಗ ಹೌದಾ ಸರಿ ಬಿಡು ಎನ್ನುವಂತಿದ್ರೆ, ಮತ್ತೊಂದು ವರ್ಗ ಅದ್ಯಾಕಾದಿತ್ತು, ನಾವು ಪಕ್ಷದವರೇ ಅಲ್ವೇ, 15-20 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದೇವೆ, ನಾವು ಕಾರ್ಯಕರ್ತರು ಅಂತ ಅನಿಸಿಕೊಂಡ್ಮೇಲೆ ಪಕ್ಷ ಸಂಘಟನೆ, ಪಕ್ಷದ ಯೋಜನೆಗಳ ಬಗ್ಗೆ ಅರಿವು, ಹೋರಾಟ, ಪ್ರತಿಭಟನೆ ಅಂತೆಲ್ಲ ಮಾಡುತ್ತಲೇ ಬರ್ತಿದ್ದೀವಿ. ಇನ್ನು ಮುಂದೆನೂ ಬರೀ ಪಕ್ಷ ಸಂಘಟನೆ ಅಥವಾ ಕಾರ್ಯಕರ್ತರ ಸಭೆ ಅಂತ ಮಾಡಿಕೊಂಡಷ್ಟೇ ಇರಬೇಕಾ? ಪಕ್ಷ ನಮಗೂ ಟಿಕೆಟ್ ಕೊಡಲಿ, ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋ ವರ್ಗ ಬಾಯಿ ಇದ್ದು ಮೂಗನಂತಾಗಿದೆ ಎನ್ನುತ್ತೆ ಕ್ಷೇತ್ರದ ಲೆಕ್ಕಾಚಾರ.
4 ಬಾರಿ ಬಸವರಾಜ ಬೊಮ್ಮಾಯಿ ಗೆದ್ದು ಗೆಲುವಿನ ಹಾರವನ್ನ ಹಾಕಿಕೊಂಡಿದ್ದು ಸತ್ಯ. ಬರೀ ಬಸವರಾಜ ಬೊಮ್ಮಾಯಿ ಅವರ ವರ್ಚಸ್ಸು, ಅಭಿವೃದ್ಧಿಯ ಕೆಲಸಗಳು, ಅವರ ಲೆಕ್ಕಾಚಾರ ಇಷ್ಟರಿಂದಲೇ ಇದು ಸಾಧ್ಯವಾಗಿದೆಯಾ? ಖಂಡಿತ ಇಲ್ಲ. ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಪ್ಪಲ್ಲ. ಮತ ನೀಡಿದ ಮತದಾರನ ಮನವೊಲಿಸಿ ಯೋಜನೆಗಳನ್ನು ಜನರಿಗೆ ತಲುಪಿಸಿ ನೂರಾರು ಸಭೆ ಸಮಾರಂಭಗಳನ್ನು ಮಾಡಿ ಹೋರಾಟಗಳು, ಪ್ರತಿಭಟನೆಗಳು, ಎಷ್ಟು ವರ್ಷ ಬೊಮ್ಮಾಯಿ ಜೊತೆಗಿದ್ದವರು, ಬೊಮ್ಮಾಯಿ ಆಪ್ತರು, ಪಕ್ಷ ಎಂದಾದರೂ ನನ್ನನ್ನು ಗುರುತಿಸಿ ನನಗೂ ಒಂದು ಅವಕಾಶ ಮಾಡಿಕೊಡುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ದವರು, ಪಕ್ಷ ಸಂಘಟನೆ ಅಂತೆಲ್ಲ ತೊಡಗಿದ ಕಾರ್ಯಕರ್ತರು ಈ ಬಾರಿ ಬಿಜೆಪಿ ಟಿಕೆಟ್ ಕೇಳುವುದರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ನಿಸೋದು ಸಹಜ. ಒಟ್ಟಿನಲ್ಲಿ ಉಪಚುನಾವಣೆ ಅನ್ನೋ ಸುದ್ದಿ ಕಿವಿಗೆ ಬೀಳ್ತಿದ್ದಂತೆ ಬಿಳಿ ಅಂಗಿ ತೊಟ್ಟು ಫೀಲ್ಡ್ಗೆ ಇಳಿದಿರೋರ ಸಂಖ್ಯೆ ಹೆಚ್ಚಾಗಿಯೇ ಕಾಣಿಸ್ತಿದೆ. ಆದರೆ ಟಿಕೆಟ್ ಅಂತ ಬಂದಾಗ ಹೈಕಮಾಂಡ್, ರಾಜ್ಯ ನಾಯಕರು, ಸರ್ವೆ, ಜನಾಭಿಪ್ರಾಯ ಅಂತೆಲ್ಲ 10 ರೂಲ್ಸ್ಗಳು ಮುಂದೆ ಬರುತ್ತೆ. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.